ನಮೋ ಅಂದ್ರೆ ಕೆಲವರಿಗೆ ದೇವ್ರು, ಹಲವರಿಗೆ ತಮ್ಮ ಆತ್ಮೀಯ ಬಂಧು, ಮತ್ತೆ ಕೆಲವು ತಲೆಕೆಟ್ಟವರಿಗೆ ಅವರು ವಿಷಜಂತು, ಸಾವಿನ ವ್ಯಾಪಾರಿ. ಹೀಗೆ ಅಂದುಕೊಳ್ಳೋರು ಸಾವಿರ ಅಂದುಕೊಂಡ್ರು ಸತ್ಯ ಅನ್ನೋದೊಂದು ಇದ್ದೇ ಇರುತ್ತಲ್ಲ. ನಮೋ ಬಗ್ಗೆ RTIನಲ್ಲಿ ತಿಳಿದು ಬಂದಿರುವ ಆ 3 ವಿಷಯಗಳನ್ನೇ ನಾವೀಗ ಹೇಳ ಹೊರಟಿರೋದು. ಮೊದಲನೆಯದು, ನಮೋ ಎಂದಾದರೂ ರಜೆ ತೆಗೆದುಕೊಂಡಿದ್ದಾರಾ ಅಂತ. ಅದಕ್ಕುತ್ತರ ಒಂದು ದಿನವೂ ಇಲ್ಲ. ಸಂಸತ್ತಿಗೆ ಬರಲಿ ಬಿಡಲಿ ಸದಾ ಅವರು ಸರ್ಕಾರದ ಕೆಲಸವನ್ನೇ ಮಾಡ್ತಿರ್ತಾರೆ. ಇವೆಲ್ಲ ಯಾಕೆ? ಅವರ ತಾಯಿಯ ದೇಹಾಂತ್ಯವಾದಾಗ್ಲೂ ಸಹ ನಮೋ ಅಂತಿಮ ಸಂಸ್ಕಾರ ಮುಗಿಸಿ ಕೆಲಸಕ್ಕೆ ಹಾಜರಾಗಿದ್ರು. ಎರಡನೆಯದು, ಅವರ ಊಟದ ಖರ್ಚನ್ನ ಯಾರು ಭರಿಸ್ತಾರೆ ಅಂತ. ಸತ್ಯ ಏನಂದ್ರೆ, ನಮೋ ಪ್ರಧಾನಿಯಾಗಿ ಅವರ ಊಟದ ಸಂಪೂರ್ಣ ವೆಚ್ಚವನ್ನ ಖುದ್ದು ಅವರೇ ಪಾವತಿ ಮಾಡ್ತಿದ್ದಾರೆ. ಈವರೆಗೆ ಸರ್ಕಾರದ 1 ರೂ ಹಣವನ್ನು ಸಹ ಇದಕ್ಕಾಗಿ ಉಪಯೋಗಿಸಿಲ್ಲ. ಮೂರನೇ